Guys, welcome back to the show. Guys, ನಿನ್ನೆ ಆಗಿದ್ದು ನ್ಯೂಜಿಲೆಂಡ್ ವರ್ಸಸ್ ಇಂಗ್ಲೆಂಡ್. ಸೊ ಗೈಸ್ ನಿನ್ನೆ ಮ್ಯಾಚ್ ಗೆದ್ಬಿಟ್ಟು ಆಲ್ಮೋಸ್ಟ್ ಕ್ವಾಲಿಫೈ ಆಗಿದೆ ಅಂತ ಹೇಳ್ಬೋದು ಇಂಗ್ಲೆಂಡ್ ಅವರು. ನ್ಯೂಜಿಲೆಂಡ್ ಮತ್ತೆ ಪಾಕಿಸ್ತಾನ್ಗೆ ಸ್ವಲ್ಪ ಇವಾಗ ಪೈಪೋಟಿ ಇರುತ್ತೆ. ಇವತ್ತು ಪಾಕಿಸ್ತಾನ್ ಮತ್ತೆ ಶ್ರೀಲಂಕಾ ಮ್ಯಾಚ್ ಇದೆ. ಇವತ್ತು ಗೊತ್ತಾಗುತ್ತೆ ಯಾರು ಹೋಗ್ತಾರೆ ಸೆಮಿಸ್ಗೆ ಅಂತ. ಅದು ಸುಮ್ನೆ ಗೆಲ್ಲೋದಲ್ಲ, ನೆಟ್ ರನ್ ರೇಟ್ ಅಲ್ಲಿ ಗೆಲ್ಲಬೇಕು ಪಾಕಿಸ್ತಾನ ಅವರು ಸೆಮಿಸ್ ಹೋಗ್ಬೇಕು ಅಂದ್ರೆ. ಅವ್ರು ಹೆಂಗಿತ್ತು ನಿನ್ನೆ ಮ್ಯಾಚ್? ಸೊ ಟಾಸ್ ಗೆದ್ದಿದ ತಕ್ಷಣ ಬ್ಯಾಟಿಂಗ್ ತಗೊಂಡ್ರು ನ್ಯೂಜಿಲೆಂಡ್ ಅವರು. ಅಂಡ್ ದೆನ್ ಟಿಮ್ ಶೇಫರ್ ಮತ್ತೆ ಫಿನಲ್ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಬಟ್ ಫಸ್ಟ್ ಓವರ್ ಜೋಫ್ರಾ ಆರ್ಚರ್ ಹಾಕಿದ್ದು ಮೇಡ್ ಇನ್ ಹೌದು, ಸಕ್ಕದ ಹಾಕಿದ್ ಮಾತ್ರ. ಬಟ್ ಏನ್ ಮಾಡಿದ್ರು ಗೊತ್ತಾ, 3 ಓವರ್ ಕಂಟಿನ್ಯೂಸ್ ಆಗಿ ಕೊಟ್ಬಿಟ್ರು ಬ್ಯಾಕ್ ಟು ಬ್ಯಾಕ್. ಸೊ ಥರ್ಡ್ ಓವರ್, ಸೆಕೆಂಡ್ ಓವರ್ ಡಿಸೆಂಟ್ ಆಗಿ ಹಾಕಿದ್ರು, ಬಟ್ ಥರ್ಡ್ ಓವರ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರು ಹೌದು ಟಿಮ್ ಸೈಫರ್ಟ್ ಅವರು. ಅಂಡ್ ಆಲ್ಸೋ ಡೌನ್ ದಿ ಆರ್ಡರ್ ಬಂದ್ರೆ ಗ್ಲೆನ್ ಫಿಲಿಪ್ಸ್ ಅವ್ರು ಚೆನ್ನಾಗಿ ಆಡಿದ್ರು. ಆಮೇಲೆ ಯಾರು ಆಡಿಲ್ಲ. ಹೌದು, ಯಾರು ಆಡಿಲ್ಲ. ಬಟ್ ಅವ್ರದ್ದು ಪವರ್ ಪ್ಲೇ 64 ರನ್ಸ್ ಇತ್ತು. ಸೊ ಅದರಿಂದ ಅವರಿಗೆ 160 ಹೊಡೆಯಕ್ಕೆ ಈಸಿ ಆಯ್ತು. ಇಲ್ಲ ಅಂದ್ರೆ ಅಷ್ಟು ಬರ್ತಿರ್ಲಿಲ್ಲ ಸ್ಕೋರ್. ಆಮೇಲೆ ಹೇಳ್ಬೇಕಂತಂದ್ರೆ ಬೌಲಿಂಗ್ ಬರ್ಬೇಕಂದ್ರೆ ಇಂಗ್ಲೆಂಡ್ ಅವ್ರದ್ದು ಯಾರು ಅಷ್ಟು ಚೆನ್ನಾಗಿ ಮಾಡಿಲ್ಲ. ಆಮೇಲೆ ರೇಯಾನ್ ಅಹ್ಮದ್ ಮತ್ತೆ ಆದಿಲ್ ರಶೀದ್, ವಿಲ್ ಜಾಕ್ಸ್ ಇಬ್ರು 3 ಜನ 2 ವಿಕೆಟ್ ತಗೊಂಡಿದ್ದಾರೆ. ಸ್ವಲ್ಪ ಕಮ್ಮಿ ರನ್ ಕೊಟ್ಟಿದ್ದಾರೆ ಅಂತ ಹೇಳಕ್ಕಿಂತ ಪವನ್ ಆ ಗ್ರೌಂಡ್ ಬೌಲಿಂಗ್ ಪಿಚ್ ಸ್ಪಿನ್ನರ್ಸ್ ಹೆಲ್ಪ್ ಮಾಡುತ್ತೆ. ಸೊ ಕಮ್ಮಿ ರನ್ ಹೋಗಿ ಆಗುತ್ತೆ. ಆಲ್ಸೋ ಮರಿಬೇಡಿ, ಸೈಡ್ ಬೌಂಡ್ರೀಸ್ ಬಂದು ತುಂಬಾ ದೊಡ್ಡದು. ಹೌದು, 75 ಮೀಟರ್ಸ್ ಏನೋ ಇದೆ. ಅಲ್ಲಿ 6 ಕ್ಲಿಯರ್ ಮಾಡಕ್ಕೆ ಆಗಲ್ಲ ಅಷ್ಟು ಈಸಿಯಾಗಿ. ನಿನ್ನೆ ಚೆನ್ನಾಗಿ 6 ಹೊಡೆದಿದ್ದು ಇಂಗ್ಲೆಂಡ್ ಅವ್ರು ಹೇಳ್ಬೇಕಂದ್ರೆ. ಅಂಡ್ ಆಲ್ಸೋ ನೆಕ್ಸ್ಟ್ ಬಂದಿದ್ದು ಇಂಗ್ಲೆಂಡ್ ಅವರು ಬ್ಯಾಟಿಂಗ್ ಗೆ ತುಂಬಾ ಚೆನ್ನಾಗಿ ಆಡಿದ್ರು. ಓಪನಿಂಗ್ ಅಷ್ಟೊಂದು ಆಡಿಲ್ಲ ಅಂದ್ರು ಡೌನ್ ದಿ ಆರ್ಡರ್ ತುಂಬಾ ಚೆನ್ನಾಗಿ ಆಡಿದ್ರು. ಹೇಳ್ಬೇಕು ನಿನ್ಗೆ ಹೆಂಗಾಗಿದೆ ಅಂದ್ರೆ ಈ ಟೂರ್ನಮೆಂಟ್ ಅಲ್ಲಿ ಬಟ್ಲರ್ ರನ್ನೇ ಬಂದಿಲ್ಲ. ಹೌದು ರನ್ನು ನನಗೆ 50 ಒಳಗಡೆ ಇದೆ ಅನ್ಸುತ್ತೆ ಇದ್ರಲ್ಲಿ. ಸೊ ಅಷ್ಟು ಇದ್ರಾಗ ಆಡ್ತಿರೋದು ಏನಕ್ಕೆ ಅವರು ಡಬಲ್ ಡಿಜಿಟ್ಸ್ ಯಾವ್ದು ಸ್ಕೋರ್ ಮಾಡಿಲ್ಲ ಸಹ. ಅದು ಆಕ್ಚುಲಿ ಅವ್ರು ನಿಂತ್ಕೊಂಡು ಆಡಿದ್ರು ಅಂತಂದ್ರೆ ಹೆಂಗ್ ಹೊಡಿಬೋದು ಪವನ್, ಭಯ ಹುಡ್ಸೋಂತ ಬ್ಯಾಟ್ಸ್ಮನ್ ಅವರು. ಸೊ ಆದ್ರೆ ಯಾಕೋ ಈ ಟೂರ್ನಮೆಂಟ್ ಅಲ್ಲಿ ಬಂದಿಲ್ಲ. ಐ ಹೋಪ್ ಈಗ ಸೆಮೀಸ್ ಅಲ್ಲಿ ಮತ್ತೆ ಫೈನಲ್ಸ್ ಬರುತ್ತೆ. ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೀನಿ ಪ್ರೀತಮ್, ಅವ್ರ ಬ್ಯಾಟಿಂಗ್ ಒಳ್ಳೆ ಫಾರ್ಮ್, ಅವ್ರ ಮೆಂಟಲ್ ಹೆಲ್ತ್ ಚೆನ್ನಾಗಿದ್ದು ಬ್ಯಾಟಿಂಗ್ ಆಡ್ಬೇಕಾದ್ರೆ ಶರ್ಟ್ ಶೇಕ್ ಮಾಡ್ತಾರೆ ಅವರು. ಬಟ್ ಈ ಸೀರೀಸ್ ಅಲ್ಲಿ ಮಾಡಿರೋದು ನಾನು ನೋಡೇ ಇಲ್ಲ ಅವ್ರದ್ದು. ಅದೇನೋ ಫಾರ್ಮ್ ಅಲ್ಲಿ ಇಲ್ವೋ, ಬಟ್ ಕಾನ್ಫಿಡೆಂಟ್ ಇಲ್ವೋ, ಏನೋ ಸ್ಟೇಟ್ ಆಫ್ ಮೈಂಡ್ ಇಲ್ಲ ಅಂತ ಅನ್ಸುತ್ತೆ ನನಗೇನೋ. ಸೊ ಆಮೇಲೆ ಹಿಂಗ ನ್ಯೂಜಿಲೆಂಡ್ ಬೌಲರ್ಸ್ ಹೇಳ್ಬೇಕಂದ್ರೆ ಪವನ್ ನನಗೆ ಅನಿಸ್ತಂಗೆ 16th ಓವರ್ವರೆಗೂ ಒಂದ್ ರೇಂಜರ್ ಇತ್ತು, ಮ್ಯಾಚ್ ಕೈಯಲ್ಲಿ ಇತ್ತು ಅವ್ರ ಕಡೆ. ಆಮೇಲೆ ವಿಕೆಟ್ ಆದ್ಮೇಲೆ ಅನ್ಸುತ್ತು ರೇಯಾನ್ ಅಹ್ಮದ್ ಬಂದ್ರು ಮತ್ತೆ ವಿಲ್ ಜಾಕ್ಸ್ ಬಂದ್ರು. ಸೊ ಅವ್ರು ಬಂದ್ಮೇಲೆ ಏನ್ ಅನಿಸ್ತು ಎಲ್ರಿಗೂ, ವಿಲ್ ಜಾಕ್ಸ್ ವಿಕೆಟ್ ತಗೊಂಡ್ರೆ ಆರಾಮಾಗಿ ಗೆದ್ಬಿಡ್ತೀನಿ ಕಾನ್ಫಿಡೆಂಟ್ ಬಂದ್ಬಿಡ್ತು. ಅದಕ್ಕೆ ಏನ್ ಮಾಡಿದ್ರು, ಗ್ಲೆನ್ ಫಿಲಿಪ್ಸ್ ಮತ್ತೆ ಸ್ಯಾಂಟರ್ ಬಂದ್ರು 18th 19th ಓವರ್. ಸೊ ಅಲ್ಲಿ ಒಂದು ಓವರ್ ಅಲ್ಲಿ 18 ರನ್, ಇನ್ನೊಂದು 16 ರನ್ ಕಾಸ್ಟ್ಲಿ ಆಗ್ಬಿಟ್ರು. ರೇಯಾನ್ ಅಹ್ಮದ್ ಏನ್ ನೋಡ್ತಿದ್ದು ನಾವು ಅವ್ರ ಬೌಲರ್ ಆಕ್ಚುಲಿ ಲೆಗ್ ಬ್ರೇಕರ್ ಅವರು, ಬಟ್ ಅವ್ರು ಬಂದು ಬೌಂಡ್ರೀಸ್ ಹೊಡಿತವ್ರೆ ಗ್ರೌಂಡ್ ಅಲ್ಲಿ, ರಿವರ್ಸ್ ಹಿಟ್ ಹೊಡಿತಿದ್ದಾರೆ. ಹೌದು. ಅಂಡ್ ಆಲ್ಸೋ ಗೈಸ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಟಾಪ್ ಅವ್ರ ಬ್ಯಾಟ್ಸ್ಮನ್ ಬಂದು ಎಲ್ಲ ಸೈಡ್ ಬೌಂಡ್ರೀಸ್ ಗೆ ಟಾರ್ಗೆಟ್ ಮಾಡ್ತಿದ್ರು. ಬಟ್ ರೇಯಾನ್ ಅಹ್ಮದ್ ಹಂಗ್ ಮಾಡಿಲ್ಲ, ಡೌನ್ ದಿ ಗ್ರೌಂಡ್ ಬಂದು ಎಲ್ಲ ಸ್ಟ್ರೈಟ್ ಆಗಿ ಹೊಡಿತಿದ್ರು. ಅವ್ರನ್ನ ನೋಡಿ ವಿಲ್ ಜಾಕ್ಸ್ ಐಡಿಯಾ ಬಂತು, ಓಕೆ ಡೌನ್ ದಿ ಗ್ರೌಂಡ್ ಹೊಡಿದ್ರೆ ಬೌಂಡ್ರಿ ಚಿಕ್ಕದೊಂದು, ಅಂಡ್ ಇನ್ನೊಂದು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ರೇಯಾನ್ ಅಹ್ಮದ್ ನೋಡಿ ವಿಲ್ ಜಾಕ್ಸ್ ಸ್ಕೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಗೈಸ್ ಆಲ್ಮೋಸ್ಟ್ ನಿನ್ನೆ ಪ್ರೆಡಿಕ್ಷನ್ ಇದ್ದಿದ್ದು ಆಲ್ಮೋಸ್ಟ್ ನ್ಯೂಜಿಲೆಂಡ್ ಗೆಲ್ಲುತ್ತೆ ಅಂತ. 16 ಓವರ್ ಮೇಲೆ ಎಷ್ಟು ಗೊತ್ತಾ, 18 ಬಾಲ್ 44 ರನ್ ಬೇಕಾಗಿದ್ದು. ಅಲ್ಲಿಂದ ಬಂದ್ ಮ್ಯಾಚ್ ಗೆಲ್ಸಿರೋ ಇನ್ನು 3 ಬಾಲ್ ಇದ್ದಂಗೆನೆ. ಸೊ ತುಂಬಾ ಚೆನ್ನಾಗಿ ಫಿನಿಶ್ ಮಾಡ್ಕೊಟ್ಟಿ 4ನೇ ಪ್ಲೇ ಆಫ್ ದ ಮ್ಯಾಚ್ ತಗೊಂಡಿರೋದು ವಿಲ್ ಜಾಕ್ಸ್ ಅವರು. ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಮಾತ್ರ. ಅಂಡ್ ಆಲ್ಸೋ ಪ್ರೀತಮ್ ಇನ್ನೊಂದು, ಓಕೆ ಗ್ಲೆನ್ ಫಿಲಿಪ್ಸ್ ಗೆ ಬೌಲಿಂಗ್ ಕೊಟ್ಟರು, ರನ್ಸ್ ಲೀಕ್ ಆಯ್ತು. ಆಮೇಲೆ ಮಿಚೆಲ್ ಸ್ಯಾಂಡರ್ ಬಂದ್ರಲ್ಲ, ನನಗೆ ಅವ್ರ ಬದಲು ಫರ್ಗ್ಯೂಸನ್ ಗೆ 2 ಓವರ್ ಇತ್ತು, ಮ್ಯಾಟ್ ಹೆನ್ರಿಗೆ 2 ಓವರ್ ಇತ್ತು. ಅವ್ರಿಗೆ ಏನಿಗೆ ಕೊಟ್ಟಿಲ್ಲ. ಅವ್ರ ಹತ್ರ ಸ್ಲೋ ರನ್ ಕೂಡ ಇತ್ತು ಫರ್ಗ್ಯೂಸನ್ ಹತ್ರ, ಒಳ್ಳೆ ಸ್ಲೋ ರನ್ ಇದೆ ಫರ್ಗ್ಯೂಸನ್ ಹತ್ರ. ಅವ್ರಿಗೆ ಏನಾದ್ರು ಸ್ಲೋ ರನ್ ಹಾಕಿ ಹೇಳ್ಬಿಟ್ಟು ಯಾರು ಹಾಕಿದ್ರು ಅಂದ್ರೆ ಅಲ್ಲೊಂದು 2 6 ಕಮ್ಮಿ ಆಗಿತ್ತು, ಈಸಿಯಾಗಿ ಗೆಲ್ಬೋದಿತ್ತು. ಬಟ್ ಬ್ಲಂಡರ್ ಮಾಡ್ಬಿಟ್ರು ಕ್ಯಾಪ್ಟನ್ಶಿಪ್ ಅಲ್ಲಿ ಸ್ಯಾಂಡರ್ ಅವರು. ಅದು ಹಂಗೆ ಆಯ್ತು. ಮತ್ತೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಬಗ್ಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು ನಾವು. ಯಾಕಂದ್ರೆ ಪಿಚ್ ಅಲ್ಲಿ ರನ್ ಹೊಡೆಯೋದೇ ಕಷ್ಟ, ಅದ್ರಲ್ಲಿ 6 ಹೊಡೆಯೋದು ತುಂಬಾ ಕಷ್ಟ. ಅಲ್ಲಿ ಬಂದ್ಬಿಟ್ಟು ಮ್ಯಾಚ್ ಗೆಲ್ಸ್ಬಿಟ್ಟು ಅವರು ಆಲ್ಮೋಸ್ಟ್ ಕ್ವಾಲಿಫೈ ಆಗ್ತಿದ್ರು, ಇಲ್ಲ ಅಂದ್ರೆ ಬಟ್ ಕ್ವಾಲಿಫೈ ಪಕ್ಕ ಸೀಲ್ ಮಾಡ್ಕೊಂಡಿದ್ದಾರೆ ಅವ್ರ ಸೀಟ್ ನ. ಇವತ್ತು ಆಕ್ಚುಲಿ ಪವನ್ ನನಗೆ ಅನಿಸ್ತಂಗೆ ಈ ಸೂಪರ್ 8s ಅಲ್ಲಿ ನಿನ್ನೆ ಆಗಿದ್ ಮ್ಯಾಚ್ ಒಂಥರ ಗೂಸ್ ಬಂಪ್ಸ್ ಮ್ಯಾಚ್. ಏನಕ್ಕೆ ಅಂತ ಅಂದ್ರೆ ಇವಾಗ ನೋಡು, ಪಾಕಿಸ್ತಾನಿಗೆ ವಿಂಡೋ ಓಪನ್ ಆಗಿದೆ ಇವಾಗ. ಅವ್ರಿಗೆ ಇವತ್ತು ಗೆದ್ರೆ ಒಳ್ಳೆ ನೆಟ್ ರನ್ ರೇಟ್ ಇಂದ ಅವ್ರು ಕ್ವಾಲಿಫೈ ಆಗೋ ಚಾನ್ಸಸ್ ಕೂಡ ಬಂದ್ಬಿಡ್ತಾರೆ. ಸೊ ಇವತ್ತು ನೋಡ್ಬೇಕು ಏನಾಗುತ್ತೆ ಅಂತ. ಸೊ ನಿನ್ನೆ ನ್ಯೂಜಿಲೆಂಡ್ ಮ್ಯಾಚ್ ಗೆದ್ಬಿಟ್ಟು, ಇಂಗ್ಲೆಂಡ್ ಮ್ಯಾಚ್ ಗೆದ್ಬಿಟ್ಟು ಕ್ವಾಲಿಫೈ ಆಗಿ ಒಳ್ಳೆ ಪೊಸಿಷನ್ ಕೂತಿದ್ದಾರೆ. ನೋಡೋಣ ಏನಾಗುತ್ತೆ ಮ್ಯಾಚ್. ಸೊ ಗೈಸ್ ಇದಾಗಿತ್ತು ನಮ್ದು ಪೋಸ್ಟ್ ಮ್ಯಾಚ್ ರಿವ್ಯೂ. See you in the next video. Bye bye.